ಆಮಟೆಕಾಯಿ ಗೊಜ್ಜು ಮಾಡೋದಕ್ಕೆ 5 ಆಮಟೆಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಅದರ ಸೈಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ನೀರು ಹಾಕಿ ಆಮಟೆಕಾಯಿಯನ್ನು ಬೇಯಕ್ಕಿಟ್ಟಿದ್ದೀನಿ. ಆಮಟೆಕಾಯಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಬೇಕು. ಬೆಂದಿರೋ ಆಮಟೆಕಾಯಿಯನ್ನು ಕೈಯಲ್ಲಿ ಚೆನ್ನಾಗಿ ಮುಚ್ಕೊತಾ ಇದ್ದೀನಿ. ಇದರಿಂದ ಹುಳಿ ಅಂಶ ಚೆನ್ನಾಗಿ ಬಿಡುತ್ತೆ. ಒಂದು ಬಾಣಲೆಗೆ ಮಸಾಲ ಪದಾರ್ಥಗಳನ್ನು ಹಾಕ್ಕೊಂಡು ಹುರಿತಾ ಇದ್ದೀನಿ. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಒಂದು ಜಾರಿಗೆ ಕಾಯಿ ಹುರಿದಿರೋ ಮಸಾಲವನ್ನು ಹಾಕ್ಕೊಂಡು ರುಬ್ತಾ ಇದ್ದೀನಿ. ಅದ್ರ ಜೊತೆಗೆ ಆಮಟೆಕಾಯಿ ಸಿಪ್ಪೆಯನ್ನು ಹಾಕ್ಕೊಂಡು ರುಬ್ತಾ ಇದ್ದೀನಿ. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ, ಬೇವಿನ ಎಲೆ ಎಲ್ಲ ಹಾಕಿ ಸ್ವಲ್ಪ ಹುರ್ಕೋಬೇಕು. ಅದಾದಮೇಲೆ ಈರುಳ್ಳಿ ಹಾಕಿ ಕೆಂಪಗೆ ಹುರ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ರುಬ್ಬಿರೋ ಮಸಾಲವನ್ನು ಹಾಕ್ತಾ ಇದ್ದೀನಿ. ಕೊನೆಗೆ ಸಿಪ್ಪೆ ತೆಗೆದಿರುವ ಆಮಟೆಕಾಯಿನೂ ಹಾಕ್ತಾ ಇದ್ದೀನಿ. ಇವಾಗ 5 ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಹುಳಿ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಒಳ್ಳೆಯದು. ನಾನೊಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ಆಮಟೆಕಾಯಿ ಗೊಜ್ಜು ರೆಡಿಯಾಗಿದೆ. ನಿಮಗೂ ಆಮಟೆಕಾಯಿ ಸಿಕ್ಕಿದ್ರೆ ಈ ರೀತಿ ಟ್ರೈ ಮಾಡಿ.